ಏ ಗುಂಡ, ಅದು ಎಂತ ನೋಡ್ತಿದ್ದಿ? ಯಾವ ಥರ ಕುತ್ಕಿನೂ ಬರಲ್ಲ ನಮ್ಮರಯ್ಯ. ಅಯ್ಯೋ, ಎಂತ ನೋಡೋದು ಅಂತ ಕೇಳ್ತೀಯಲ್ಲ, ಚೂರು ಮೇಲೆ ನೋಡಲ್ಲಿ ಎಷ್ಟು ಹಣ್ಣದವೆ. ಅಯ್ಯೋ ದೇವ್ರೆ, ಎಲ್ಲ ಕೆಂಪೆ ಆಗ್ಯಾವ ಕಣ. ಮಾತ್ರ ಚೂರು ಗಾಳಿ ಬಂದರೆ ಸಾಕು ಬೀಳ್ತವೆ. ನಾನಂತೂ ನೋಡ್ತಿರ್ತೀನಿ ಯಾವ ಹಣ್ಣು ಬೀಳ್ತದೆ ಅಂತ. ಬಿದ್ದ ಕೂಡಲೇ ಹೋಗಿ ತಗೊಂಡ್ಬಿಡ್ತೀನಿ. ಓ ದೇವ್ರೆ, ಒಂದು 4 ಸಿಕ್ಕಿದ್ರೆ. ಬಿದ್ದರೆ ಕೆಳಗೆ ಬೀಳ್ತದೆ ಮರಯ್ಯ. ಸುಮ್ಮನೆ ಎಂತಕ್ಕೆ ಹಂಗೆ ಮೇಲೆ ನೋಡ್ತಿದ್ದೀಯ? ಕುತ್ಕಿ ನೋವು ಬರ್ತದೆ ಈಗ ಸ್ವಲ್ಪ ಹೊತ್ತಿಗೆ. ಅಲ್ಲ, ಗುಬ್ಬಿ ಎಲ್ಲೋತ? ಹೌದಲ್ಲ, ಇದೆಲ್ಲೋತ? ಓ, ಅಲ್ಲದಿಯಲ್ಲ. ಏ ಗುಬ್ಬಿ, ಯೋ ಎಂತ ಜೋರಿದೆಯಲ್ಲ ನೀನು. ಒಂದು ಹೊಕ್ಕಿಂದ ಬರ್ಬೇಕಾದ್ರೆ ತಿನ್ನಕ್ಕೆ ಶುರು ಮಾಡಾತು. ಅದೇನು ಬೇಡ್ತೀಯ ಮರತೆ? ಯಾರಿಗೂ ಒಂದು ಮಾತು ಹೇಳಲ್ಲೋಕಿನ್ ತಿಂತಿದ್ದೀಯಲ್ಲ. ತಡಿ ತಡಿ ನೋಡಿ, ಈಗ ನಾನು ಅಲ್ಲಿ ಮೇಲೆ ನೋಡ್ತಿದ್ದೀನಿ. ಬಿದ್ದು ಕೂಡಲೇ ಮತ್ತೆ ನೀನೇನೋ ತಗೊಳಕ್ಕೆ ಬರ್ಬೇಕಲ್ಲ, ಅವಾಗ ಹೇಳ್ತೀನಿ. ಒಂದು ಮಾತು ಹೇಳ್ದೆ ಹೋಗಿ ಏನು ತಿಂತ ಕೂತ್ ಬಿಟ್ಟದೆ. ನಾ ಏನ ಹೇಳಿದ್ನ ನಿಂಗೆ ಮೇಲೆ ನೋಡ್ತಾ ನಿತ್ಕ ಅಂತ? ಫಸ್ಟ್ ಬಂದ ಕೂಡಲೇ ಕಾಲಡಿ ಎಂತ ಅದೇ ನೋಡ್ತಿಬೇಕಾತ. ಇಲ್ಲಿ ಇಷ್ಟು ಹಣ್ಣು ಬಿದ್ದವೆ, ಇವು ನೋಡ್ತಾ ನಿಂತಾನೆ ಮೇಲೆ. ನೋಡ್ತಾನೆ ಇಲ್ಲ ಹಂಗೆ. ಎಷ್ಟೊತ್ತಿಗೆ ಬೀಳ್ತದ ಅಷ್ಟೊತ್ತಿಗೆ ತಿನ್ನು, ನಂಗೇನು ಬೇಡ. ಎಷ್ಟು ಬೇಕಾ ಬೀಳಿ, ಎಷ್ಟು ಬೇಕಾ ತಿನ್ನು. ಇಲ್ಲಿದ್ದವಷ್ಟು ನಾನು ಒಟ್ಟು ಮಾಡಿ ಇಟ್ಕೊಂಡಿನಲ್ಲ, ಇವು ಮಾತ್ರ ನಂಗೆ. ಇದ್ರಲ್ಲಿ ಒಂದು ಹಣ್ಣು ಕೊಡಲ್ಲ ನಾನು. ನೀ ಎಂತ ಬೇಕಾ ಮಾಡ್ಕೆ. ಯಪ್ಪ ದೇವ್ರೆ, ಬೆಳಗ್ಗೆ ಇದ್ದಿದ್ದೊಂದು ಒಳ್ಳೇದಾಯ್ತು. ನಾವು ಒಂದೇ ಒಳ್ಳೆ ಕೆಲಸ ಮಾಡಿದ್ದು. ನಾವು ರಜೆಕಾಗಿ ಬರೋ ಸತಿ ಇದ್ರಲ್ಲಿ ಒಂದು ಹಣ್ಣು ಇರ್ತಿರ್ಲಿಲ್ಲ. ಈ ಹಣ್ಣಿನ ರುಚಿನೇ ನೋಡಕ್ಕಾಗ್ತಿರ್ಲಿಲ್ಲ ನಮಗೆ. ಇಷ್ಟು ವರ್ಷನೂ ನಾ ತಿನ್ನಿಲ್ಲ ಮಾತ್ರ. ಈ ಸತಿ ನಾ ಹೋಗೋ ತನಕ ಎಷ್ಟು ಸತಿ ಆಗ್ತದೆ ಅಷ್ಟು ಸತಿ ಬಂದು ಹೇಳ್ಕೊಂಡು ಹೋಗ್ತೀವಿ. ಅಲ್ಲ ಗುಬ್ಬಿ, ಏನಿದ್ರು ಮನೇಲಿ ಮಾತ್ರ ನೀನು ಹೇಳೋದಲ್ಲ, ಅತ್ತೆ ಎದುರಿಗೆ ಹ್ಞೂ 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 ಅಂದಿರ್ತೀಯ. ಅಮ್ಮ ಏನು ಹೇಳಿದ್ದ? ಅಲ್ಲಿ ಏನಿದ್ರು ಅಲ್ಲಿ ತಿನ್ನೋದು ಬೇಡ, ಮಾವಿನ ಹಣ್ಣು ತಗು ಬನ್ನಿ ಮನೇಲಿ ಬಂದು ತಿನ್ಬೋದು ಅಂತ ಹೇಳಿದ್ತಾ ಇಲ್ಲ? ಬಟ್ಟೆಗೆಲ್ಲ ಸೊನೆ ಹಿಡಿತದೆ ಅಂತ ಹೇಳಲನೆ, ಅಲ್ಲಿಂದ ತಿಂತ ಕೂತೀಯ? ಮನೇಲಿ ಅಷ್ಟು ತಿಂದೀಯ ಮಾರತಿ, ಮತ್ತೆ ಇಲ್ಲಿ ಬಂದು ತಿಂತ ಕೂತೀಯ. ಅಮ್ಮ ಬೈದ್ರೆ ಮಾತ್ರ ನಂಗೆ ಗೊತ್ತಿಲ್ಲ ನೋಡು. ಈಗ ಎಷ್ಟು ತಿಂದೀಯ ಅಷ್ಟೇ ಸಾಕು, ಉಳ್ದವನ್ನೆಲ್ಲ ಹಾಗೆ ತೆಗ್ದಿಟ್ಕ, ಮನೆಗೆ ಹೋಗಿ ತಿನ್ಬೋದು. ಯೋ ಪಟಾಕಿಯನ್ನ ನಂಗೇನು ಅಷ್ಟು ಗೊತ್ತಾಗಲ್ಲ ಅಂತ ಮಾಡ್ದ. ನಾನೇನು ಬಟ್ಟೆಗೆ ಸೊನೆ ಹಿಡಿಸ್ಕೊಂಡ್ಲ, ದೂರದಲ್ಲಿ ಬಕ್ಕಿ ತಿಂತ. ಮಾರೇ, ನಿನ್ನತ್ರ ಮಾತಾಡ್ತಾ ಮಾತಾಡ್ತಾ ಈಗೆಲ್ಲರೂ ಒಂಚೂರು ಬಿದ್ರೆ ಬೀಳ್ಬೇಕು. ನೀ ಸುಮ್ಮನೆ ಇದೊಂದು ಹಣ್ಣು ತಿನ್ಕೋತೀನಿ. ಏ ಗುಬ್ಬಿ, ಬಿಡ್ಮೇಲೆ ಕೊಡ್ತೀನಿ, ಒಂದು ಹಣ್ಣು ಕೊಡ. ಈಗ ಗಾಳಿ ಬಂದಕ್ಕೂ ಬೀಳ್ತವೆ. ಯೋ ಮಾರಯ್ಯ ಬಾ, ಕೊಡದೇ ಇದ್ರೆ ನಂಗೇನು ಹೊಟ್ಟೆನೇ ಶುರು ಆಗ್ತದೇನು. ಫಸ್ಟ್ ಬಂದಕ್ಕೂ ನೋಡ್ಕಿಬೇಕಂತ ಗೊತ್ತಿಲ್ಲ ನೀ, ಬರೀ ಮರ ನೋಡ್ತಾ ಇದ್ದಾನೆ. ಗುಂಡ ಅಂದ್ರೆ ತೆಗ್ದು ಗುಂಡೆ ಬಿಡು ನೀನು. ಬಾ ತಗ. ಏಯ್, ನೀನು ತಿನ್ನಕ್ಕೆ ಹೋದಿಯೇನ ಮರಯ್ಯ? ಒಂದೊಂದು ಹಣ್ಣು ತಿನ್ನಿ ಸಾಕು, ಉಳಿದಿದ್ದೆಲ್ಲ ಹಾಗೆ ತೆಗ್ದಿಟ್ಕೊಂಡಿರಿ. ಒಂದೇ ಸರಿ ಆ ಥರ ತಿನ್ನಬಾರ್ದಂತೆ, ಅಮ್ಮ ಹೇಳನ್ರ. ಪಟಾಕಿಯನ್ನ ನೀನ್ ತಲೆ ಬಿಸಿ ಮಾಡ್ಕೋಬೇಡ. ನಾನು ಹೇಳಲ್ಲ ಅತ್ತೆ ಹತ್ರ ಇಷ್ಟು ಹಣ್ಣು ತಿಂದೆ ಅಂತ. ನಿಂಗೂ ಬೇಕಾ? ಒಂದು ಕೊಡ್ಲಾ? ತಿನ್ನು ನೋಡು, ಒಂದು ತಿಂದು ಮತ್ತೆ ಬಿಡಲ್ಲ ನೀನು. ಓ, ನನಗೆ ಹೇಳಕ್ಕೆ ಬತ್ತೀಯಾ? ಇಂಥ ಹಣ್ಣು ಎಷ್ಟು ತಿನ್ನಲ್ಲ ನಾನು ಅದರಲ್ಲಿ. ಈಗ ಮನೇಲಿ ತಿಂದಿದ್ನಲ್ಲ, ಅದಕ್ಕೆ ಬೇಡ ಅಂತ ಅನ್ನಿಸ್ತಾ ಇದೆ. ಮನೆಗೆ ಹೋಗಿ ತಿಂತೀನಿ, ನಂಗೆ ಇಲ್ಲಿ ಬೇಡ ಬಿಡು. ಬ್ಯಾಡ ಬಿಟ್ಕ, ಎಂತ ಬೇಕಾದ್ ಮಾಡು. ನೀ ಅಲ್ಲೆಲ್ಲ ಕೈ ಹಾಕ್ಬೇಡ ಗುಂಡನ. ಇಲ್ಲಿ ಕೊಡ್ತೀನಿ ನೋಡ, ತಗ. ಕೈ ಹಾಕಿದ್ದಲ್ಲ ಮರತೆ, ಅಲ್ಲಿ ಬೂಲ್ಡ್ ಹೋತವೆ ಅಂತ ಇತ್ಲಾಗ ಇಟ್ಟಿದ್ದಷ್ಟೇ. ಅಲ್ಲ, ಈ ಚೋಟು ಎತ್ಲಾಗ ಹೋದ ಅಂತ ಇಷ್ಟೊತ್ತಿಗೆ ಬರಬೇಕಿತ್ತಪ್ಪ. ಓ ಹೋ ಹೋ ಹೋ, ಏನು ಮತ್ತೆ ಚೋಟ್ ಮೆಣಸಿನ್ಕಾಯಿ ಯಾವಾಗ ಬಂದಿದ್ಯೆ? ಅಲ್ಲ, ನಿಮ್ಮ ಕತೆ ಎಂತದ್ರ ಹುಡುಗರ? ರಜೆ ಸಿಕ್ಕಿದಾಗಲೂ ಹೋಗೊಂದು ಅಪ್ಪ ಅಮ್ಮನ ಜೊತೆ ಇದ್ದು ಅಲ್ಲೊಂದು ಅನ್ನ ಖರ್ಚು ಮಾಡಬಾರ್ದಾ? ಓದಕ್ಕಂತೂ ಇಲ್ಲಿರೋದಂತ ಆಯ್ತು. ಅಯ್ಯೋ ಯೋ ಯೋ ಯೋ, ಒಂದು ಉಳಿಸ್ತೀರಿ ಮಾತ್ರ. ಏನಿದ್ರು ಇಲ್ಲಿ ನಮ್ಮ ಗುಂಡಪ್ಪ ಅವ್ರ ಮನೆಯಲ್ಲೇ ಖರ್ಚಾಗಲಿ ಅಂತ ನೋಡ್ತೀರಿ. ನಾನಾದರೂ ಹಿಂಗೆ ಮಾಡ್ತಿರ್ಲಪ್ಪ. ರಜೆ ಸಿಕ್ಕಿದ ಕೂಡಲೇ ಮನೆಗೆ ಹೋಗ್ತಿದ್ದೆ, ರಜೆ ಮುಗಿಯೋ ತನಕ ಇತ್ಲಾಗ ಬರ್ತಿರ್ಲ. ಆ ಸೀತತ್ತೆ ಆಗಿದ್ದಕ್ಕೆ ಸುಮ್ಮನೆ ಅದಾರೆ. ಹೇಳ್ಕೊಡ್ತೀನಿ ತಡಿ.
ಹಾ 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 ಎಲ್ಲ ಬಾಯಿ ಮೇಲೆ ಕೇಳೋದು ಅಪ್ಪ ಅಮ್ಮನ ಮನೆನೂ ಒಂದೇ ಅತ್ತೆ ಮಾವನ ಮನೆನೂ ಒಂದೇ ಅಂತ. ಅಲ್ಲಿ ಖರ್ಚಾಗಬಾರ್ದು ಅಂತ ಇಲ್ಲಿಗೆ ಬಂದ್ಕೊಂಡದೆ. ನೀವು ಹೋಗ್ಬಿಡ. ನಾಳೆ ಈಗ ಈ ದೈದರ್ಕೆ ಅಂತ ಬರೋಕ್ಕೆ ಹೇಳ್ಯಾರ, ಹೌದಾ ಅಲ್ಲ? ನಾಳೆ ಸಾಯಂಕಾಲ ನಿನ್ನ ಅಪ್ಪ ಬರ್ತಾರಲ್ಲ ದೈದರ್ಕೆ ಊಟ ಮಾಡೋಕ್ಕೆ, ಅವ್ರ ಜೊತೆ ಸುಮ್ಮನೆ ಹೋಗ್ತಾ ಇರೋ. ಏನು ಪುಕ್ಷಟೆ ಬರ್ತದ? ಅಕ್ಕಿ ಸಾಮಾನಿನ ರೇಟ್ ಎಲ್ಲ ಹೆಚ್ಚಾಗ್ಯದ ಮೊದಲಯ್ಯ. ಇಲ್ಲಿ ಇವರಿಬ್ಬರೇ ಇದ್ದರೆ ಹೆಂಗಾರು ಒಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ನೀವಿದ್ರೆ ಎಷ್ಟು ಮಾಡ್ಬೇಕಾಗ್ತದೆ? ನಾನು ಹೇಳ್ತೀನಿ ಗುಂಡಪ್ಪ ಅವನ ಹತ್ರ. ಇಲ್ಲಿದ್ರೆ ಒಂದು ಕೆಲಸ ಮಾಡಿ, ತಿಂಗಳಿಗೆ 3,000 ರೂಪಾಯಿ ಕಟ್ಟಿ ಒಬ್ರೊಬ್ರು. ಏ ಗುಬ್ಬಿ, ನಿಂಗೆ ಎಂತ ಆಗಿದೆ? ಅದಕ್ಕೆಲ್ಲ ಅಳ್ತಾರನೆ. ನಮ್ಮ ಅತ್ತೆ ಮನೇಲಿ ನಾವು ಊಟ ಮಾಡ್ತೀನಿ ಅಂದ್ರೆ ಆತಪ್ಪ. ನೀನು ಬಾರ, ಈಚೆಗೆ ಬಾರ. ಎಷ್ಟೊತ್ತಾಗ್ಯದ ನಾ ಬಂದು ಕಾಯ್ತಾ ಇಲ್ಲಿ? ಏನು ಗುರು, ಭಾಳ ಅತ್ತೆ ಮನೆ ಅಂತ ಹೇಳು ಅಂತಿದ್ದೀಯಾ? ಅತ್ತೆ ಮಗಳ ಮೇಲೆ ಕಣ್ಣಾಕಿಂಡಿಯ ಹೆಂಗೆ ಕಡಿಕೆ? ಬೇಡ ಪಟಾಕಿ, ಸಾವಾಸ ಬೇಡ. ನಿನ್ನೂ ಹುರಿದು ಮುಕ್ಕು ಬಿಡ್ತದೆ ಅದು ಕಡಿಕಷ್ಟಯ್ಯ. ಪಾಪ ನಮ್ಮ ಸೀತತ್ತೆ. ಏ ಚೋಟು, ಅದು ಏನು ಮಾತಂತ ಆಡ್ತೀಯ? ಯಾರಾದ್ರು ಕೇಳಿಸ್ಕೊಂಡ್ರೆ ಏನು ಅಂದ್ಕೋಬೇಕು? ಯಾರಂತ ಮಕ್ಕಳು ಕೇಳಿಸ್ಕೊಂಡ್ರೆ ಏನು ಅಂದ್ಕೋಬೇಕು? ನಿನ್ನ ತಲೆಯಲ್ಲಿ ಯಾವಾಗಲೂ ಬರೀ ಇದೇ ಥರದ ಆಲೋಚನೆನೇನಾ? ಸುಮ್ಮನೆ ತಮಾಷೆಗೆ ಹೇಳಿದೆ ಬಿಡ ಮಾರೆ, ಅದಕ್ಕೆ ಯಾಕಷ್ಟು ಇದು ಮಾಡ್ತೀಯ? ಮತ್ತು ಸಿ ಇ ಟಿ ನೀಟ್ ಹೆಂಗೆ ಮಾಡಿಯಾ? ನೀಟ್ ಬಿಡು, ಹೆಂಗೂ ಮತ್ತೊಂದು ಸತಿ ಬರೀಬೇಕಲ್ಲ. ಸಿ ಇ ಟಿ ಚೆನ್ನಾಗಿ ಮಾಡಿಯಾ? ಸಿ ಇ ಟಿ ಪರವಾಗಿಲ್ಲ, ಆದರೂ ನಾನು ಅಂದ್ಕೊಂಡಷ್ಟು ಚೆನ್ನಾಗೇನು ಮಾಡೋಕ್ಕಾಗಿರಲ್ಲ. ನಾಟ್ ಬ್ಯಾಡ್ ಅನ್ಬೋದಷ್ಟೆ. ಇದು ನೀಟ್ ಇಲ್ಲ ಕಣ, ಒಂಚೂರು ಚೆನ್ನಾಗಿ ಮಾಡಲ ನಾನು. ಈಗ ಹೆಂಗೂ ಇನ್ನೊಂದು ಸತಿ ಎಕ್ಸಾಮ್ ಅದೇ ಅಂತ ಸುಳ್ಳು ಹೇಳೋದೇನಲ್ಲ, ಚೆನ್ನಾಗೇ ಮಾಡಲ. ಇನ್ನೊಂದು ಸತಿ ಆದರೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ಗ್ಯಾರಂಟಿನೂ ನನಗಿಲ್ಲ. ಎಂಥದ ಪಟಾಕಿ, ನೀವೇ ಎಲ್ಲ ಹಿಂಗೆ ಹೇಳಿದ್ರೆ ನಮ್ಗೆ ಹಂಗಾರೆ ಆ ಕ್ವಶನ್ ಪೇಪರೇ ಓದೋಕ್ಕೆ ಬರಲ್ಲೇನು? ಹಾಗೇನಲ್ಲ ಕಣ ಚೋಟು, ಅದು ನೆಗೆಟಿವ್ ಮಾರ್ಕ್ಸ್ ಬೇರೆ ಇರುತ್ತಾ? ಆ ಭಯಕ್ಕೆ ನಮ್ಗೆ ಆನ್ಸರ್ ಬರೆಯೋಕ್ಕಾಗಲ್ಲ. ಈಗ ಗೊತ್ತಿದ್ದೂ ಒಂದು ಪಕ್ಷ ತಪ್ಪೇನೋ ಬರೆದ್ರೆ ಮಾರ್ಕ್ಸ್ ಹೋಗ್ತದಲ್ಲ ಅಂತ ಹೇಳಿ ಬರೆಯೋಕ್ಕೆ ಹೆದರಿಕೆ ಆಗ್ತದೆ. ಆ ಥರ ಆಗ್ತದೆ. ಏನೋ ಮರಯ್ಯ, ಅದರದ್ದೆಲ್ಲ ತಲೆ ಬುಡ ಎಲ್ಲ ಎಂತ ಗೊತ್ತಾಗೋದು ಇಲ್ಲ ನಮಗೆ. ನೀಗಿರ್ತೀಯಲ್ಲ, 1 ತಿಂಗಳು ಇಲ್ಲೇ ಇರ್ತೀಯಲ್ಲ. 1 ತಿಂಗಳು ಎಂತದ? ಹೆಚ್ಚು ಕಡಿಮೆ ಇನ್ನೇನು 1 ವರ್ಷನೇ ಇರ್ಬೇಕೇನ. ಈಗ ನೀಟ್ ಬೇರೆ 1 ತಿಂಗಳು ಮುಂದೆ ಹೋಗ್ಯದ, ಅದಕ್ಕೆ ಮತ್ತೆಲ್ಲವೂ 1 ತಿಂಗಳು ಮುಂದೆ ಹೋಗ್ತವೆ. ಏನಿಲ್ಲದೆ ಪ್ರೋಸೆಸ್ ಲೇಟ್ ಯಾವಾಗಲೂ. ಒಂದು 8-10 ತಿಂಗಳಂತೂ ಮನೇಲೇ ಇರ್ತೀನಿ ಬಿಡು ನಾನು. ಒಳ್ಳೆ ಕೆಲಸ ಆತ ಪಟಾಕಿ. ಸದ್ಯ ನಂಗೊಬ್ಬ ಫ್ರೆಂಡು ಅಂತ ಸಿಕ್ಕಿದೆ ನೋಡು. ಯಾರ ಹತ್ರನೂ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಆಗ್ತಿರಲಿಲ್ಲ, ಹಂಗಾಗಿತ್ತು ನನ್ನ ಪರಿಸ್ಥಿತಿ. ಅಣ್ಣ, ಅವೆಲ್ಲ ಡವ್ ಬೇಡ. ಓಹೋ, ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ 1 ಜನ ಸಿಕ್ತಂತೆ. ಯಾಕೆ ಕಾಲೇಜಲ್ಲಿ ನಿಂಗೆ ಫ್ರೆಂಡ್ಸ್ ಇಲ್ಲ? ನಿಂಗೆ ತುಂಬ ಜನ ಫ್ರೆಂಡ್ಸ್ ಅದರಂತೆ, ನಾ ಕೇಳೀನಿ ಆತ. ಅಷ್ಟು ನಿಂಗೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅನ್ನಂಗಿದ್ದಿದ್ರು ಒಂದು ಸತಿನಾರು ನಾ ಬಂದಾಗ ನಮ್ಮ ಮನೆಗೆ ಬರೋಣ ಅಂತ ನೋಡ್ತಿದ್ದಪ್ಪ. ನಂಗೆ ಸಿಕ್ತಿದ್ದೆ, ಏನಾದರೂ ಹೇಳ್ಕೊಳೋಣ ಅಂತೇಳಿ ಹೇಳ್ಕೊತಿದ್ದೆ. ನೀವೇನೂ ಹೇಳ್ಕೊಳಲ್ಲಪ್ಪ. ಅದು ಹೆಂಗೋ ಅದು? ನಿಂಗೆ ಪರೀಕ್ಷೆಗೆ ಓದಿ ಮೆಮೊರಿ ಪವರ್ ಎಲ್ಲ ಕಡಿಮೆ ಆತ ಹೆಂಗ? ನೀವು ಯಾವಾಗ ಬಂದಾಗಲೂ ನಾ ಸಿಕ್ಕಿನಿ ಗೊತ್ತಾನ. ಒಂದೊಂದು ಸತಿ ಎಲ್ಲರೂ ಒಂದೇ ದಿವಸ ಇದ್ದು ಹೋಗ್ತಿದ್ದೆ ನೋಡೋ, ಅವಾಗೆಲ್ಲ ಸಿಕ್ಕಲೇನ. ಮತ್ತು ಸುಮಾರು ಸತಿ ಸಿಕ್ಕಿನಪ್ಪ. ಏನಪ್ಪ, ನಂಗೆ ಅಷ್ಟು ನೆನಪಿಲ್ಲ ಮಾರೆ. ಹೋಗಲಿ ಬಿಡು. ಏನು ಮತ್ತೆ ಸಮಾಚಾರ ಏನು ಹೇಳು? ಹೋಗ್ಲಿ ಬಿಡು ಮಾಡತ್ತೆ, ತಿನ್ಕೊಳ್ಳಿ ಮತ್ತೆ ಬೀಳ್ತಾವಲ್ಲ. ಅವನು ಹೆರ್ಕೊಂಡು ಹೋದ್ರೆ ಸಿಗಲಿ, ಇಲ್ಲಿ ಇಷ್ಟ ಅದಾವಲ್ಲ ಬಿಡು. ಅಂತಕ್ಕೆ ಗೊಜ್ಜು ಕೊಡ್ತೀನಿ ತಡಿ. ಇಷ್ಟು ನನ್ನವು, ಇಷ್ಟು ಕೊಟ್ಟಿದ್ದೆ ಹೆಚ್ಚು, ಮತ್ತೆ ಇಲ್ಲ ಅದಾವಲ್ಲ ಅಂತ. ಮತ್ತೆ ಸಮಾಚಾರ ಏನ ಚೋಟು? ಎಂಥ ಸಮಾಚಾರನ ಪಟಾಕಿ? ನಮ್ಮದೆಲ್ಲ ಒಟ್ಟು ಹೀಗೆ ಇರೋದು. ನೀ ಹೇಳ್ತೀಯ ಫ್ರೆಂಡ್ಸ್ ಸುಮಾರು ಜನ ಅದಾರೆ ನಿಂಗೆ ಅಂತ. ನಮ್ಮಂಥರಿಗೆಲ್ಲ ಎಲ್ಲಿ ಫ್ರೆಂಡ್ ಆತಾರ? ಹೊರಗಡೆ ಎಲ್ಲ ಆಗೋದು ಹೋಗಲಿ,
ಊರು ಮನೇಲಿದ್ದರೆ ನಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡಲ್ಲ, ಇನ್ನೆಂಥ ಫ್ರೆಂಡ್ಸು. ನಿನ್ನ ಹತ್ರ ಆದರೂ ಮಾತಾಡ್ತಾರೆ, ನಮ್ಮ ಹತ್ರ ಎಲ್ಲ ಹಾಗೆಲ್ಲ ಮಾತಾಡಲ್ಲ ಕಣ. ಓ, ಇವ್ ಪಕ್ಕಾ ಬೆಳ್ಳಿ ಬಗ್ಗೆನೇ ಮಾತಾಡ್ತಾ ಇದ್ದಾನೆ. ನಾನಾರು ಎಂತ ಹೇಳಲಿ? ಬೆಳ್ಳಿನೂ ಇವನ ಬಗ್ಗೆ ಏನೂ ಹೇಳಲ್ಲ. ಅವಳ ಮನಸ್ಸಲ್ಲಿ ಏನಾದೆಯೋ, ಇವನು ಅವಳಿಗೆ ಏನು ಹೇಳೇನೋ ಒಂದೂ ಗೊತ್ತಿಲ್ಲ ನನಗೆ. ಏನೂ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗ್ತದೆ. ಸುಮ್ಮನೆ ಇದ್ದುಬಿಡ್ತೀನಿ, ಏನೂ ಹೇಳಲ್ಲ. ಯಾಕ ಪಟಾಕಿ ಸುಮ್ಮನೆ ನಿತ್ತಲ್ಲ? ಅಲ್ಲ, ಸುಮ್ಮನೆ ನಿಲ್ಲದೆ ಮತ್ತೇನು ಮಾಡಲಿ ಚೋಟು? ನೀ ಏನೋ ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ತೀಯ ಮರೆಯ. ನಮ್ಮ ಹತ್ರ ಮಾತಾಡಲ್ಲ, ನಿಮ್ಮ ಹತ್ರ ಮಾತಾಡ್ತಾರೆ. ಆ ಮಾತಿಗೊಂದು ಅರ್ಥ ಅದೆಯೇನಾ? ನಂಗೆ ಅದಕ್ಕೆ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ, ಸುಮ್ಮನೆ ನಿತ್ತೆ. ಪಟಾಕಿ, ನೀ ಸುಳ್ಳು ಹೇಳ್ಬೇಡ. ನಾ ಯಾರು ಸುದ್ದಿ ಮಾತಾಡ್ತಿದ್ದೀನಿ ಅಂತ ನಿಂಗೆ ಗೊತ್ತಾಗ್ಲಾ? ಸತ್ಯಾಗ್ಲೂ ಗೊತ್ತಾಗ್ಲೂ ಹೇಳು. ಯಾಕೆ ಹಿಂಗೆ ಮಾತಾಡ್ತೀಯ ಚೋಟು? ಸುಮ್ಮನೆ ನಾರ್ಮಲಾಗಿ ಮಾತಾಡು. ಏನು ಹೇಳಬೇಕು ಅಂದ್ಕೊಂಡು ಅದನ್ನು ನೇರವಾಗಿ ಹೇಳು. ನಂಗೆ ಗೊತ್ತಿದ್ರು ಹ್ಞೂ ಅಂತೀನಿ, ಗೊತ್ತಿಲ್ಲದಿದ್ರು ಇಲ್ಲ. ಎಂತ ಹೇಳದ? ನಿಂಗೆ ಗೊತ್ತಲ್ಲ, ಬೆಳ್ಳಿ ನಾನು ನೀನು ಎಲ್ಲ ಎಷ್ಟು ಫ್ರೆಂಡ್ಸ್ ಆಗಿದ್ದು ಅಲ್ಲ. ಅವಳಿಗೀಗ ನನ್ನ ಹತ್ರ ಮಾತಾಡೋದಂದ್ರೆ ಆಗಲ್ಲ ಕಣ. ಎಂತಕ್ಕಂತ ಗೊತ್ತಿಲ್ಲ ಗೊತ್ತಾ? ಎಷ್ಟು ಮನಸ್ಸಿಗೆ ಬೇಜಾರು ಮಾಡ್ತಾಳೆ. ಮನೆಗೆ ಹೋದಾಗ ಕೂಡ ಹೇಳ್ತಾಳೆ, ಬರಬೇಡ ನೀನು, ನಮ್ಮ ಮನೆಗೆ ಬರಬೇಡ ಅಂತಾಳೆ. ಅದೇ ನೀನು ಹೋದ್ರೆ ಅವಳಿಗೇನು ಬೇಜಾರಿಲ್ಲ. ನಂಗೆ ಗೊತ್ತಾಯ್ತು ನೀ ಹೋಗಿದ್ದಂತಲ್ಲ ಅವ್ರ ಮನೆಗೆ. ನೀವೆಲ್ಲ ಹೋದ್ರೆ ಖುಷಿ ಆಗ್ತದೆ ಕಣ. ನಮ್ಮಂಥರ ಹತ್ರ ಎಲ್ಲ ಮಾತಾಡೋದಂದ್ರೆ ಆಗಲ್ಲ ಅವರಿಗೆ. ಚೋಟು, ನೀನು ಆ ಥರ ಎಲ್ಲ ಮಾತಾಡಬೇಡ. ಬೆಳ್ಳಿ ಆ ಥರದವಳಲ್ಲ. ಅದು ಅಲ್ಲದೆ ನಾನು ಬೆಳ್ಳಿ ಚಿಕ್ಕಲಿಂದ ಫ್ರೆಂಡ್ಸ್ ನಾವು. ನನಗೆ ಬೆಳ್ಳಿ ಅಷ್ಟು ಕ್ಲೋಸ್ ಫ್ರೆಂಡ್ ಯಾರೂ ಇಲ್ಲ, ಬೆಳ್ಳಿಗೆ ನನ್ನಷ್ಟು ಕ್ಲೋಸ್ ಫ್ರೆಂಡ್ ಯಾರೂ ಇಲ್ಲ. ನೀನು ಕೂಡ ನಿಂಗೆ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿಂಗೆ ಗೊತ್ತಲ್ಲ, ಎಷ್ಟು ವರ್ಷದಿಂದ ನಮ್ಮನ್ನು ನೋಡ್ತಿದ್ದೀಯ. ಚಿಕ್ಕಲಿಂದ ಅಂದರೆ ಚಿಕ್ಕಲಿಂದ, ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಮುಂಚೆಯಿಂದನೂ ನಾವು ಫ್ರೆಂಡ್ಸ್ ಕಣ. ಹಾಗಾಗಿ ಈಗ ಆ್ಯಕ್ಚುಲಿ ಅವಳ ಮನೇಲಿ ಆ ಥರ ಆಗಿದ್ದು ನಂಗೆ ಗೊತ್ತೇ ಇರಲ್ಲ ಗೊತ್ತಾ. ಮೊನ್ನೆ ಬಂದಾಗ ಗೊತ್ತಾಗಿದ್ದು ನನಗೆ. ಅದಕ್ಕೆ ಹೋಗಿದ್ದೆ. ಹೋದಾಗ ಮಾತಾಡ್ಕೊ ಬಂದೆ. ಅವಳು ನಿನ್ನ ಹತ್ರ ಯಾಕೆ ಮಾತಾಡೋಲ್ಲ ನಂಗೆ ಗೊತ್ತಿಲ್ಲ. ನೀನೇ ಕೇಳ್ಕೊಬೇಕು ಚೋಟು. ನನ್ನ ಹತ್ರ ಮಾತಾಡ್ತಾಳೆ, ನಿನ್ನ ಹತ್ರ ಮಾತಾಡೋಲ್ಲ ಅಂದ್ರೆ ಅದಕ್ಕೆ ನಾನು ಏನು ಉತ್ತರ ಕೊಡಲಿ ನೋಡೋಣ ಹೇಳು. ಏನೋ ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಕಣ. ನಿನಗೆ ಇಲ್ಲಿ ತನಕ ಗೊತ್ತಿಲ್ಲೇನೋ, ಆದ್ರೆ ಗೊತ್ತು ಮಾಡ್ಕೋಬೋದು ಪಟಾಕಿ. ನೀನು ಗೊತ್ತು ಮಾಡ್ಕೊಳೋದ ಹೆಂಗೆ? ಏನು ಹೇಳಬೇಕು? ನೇರ ಹೇಳ ಚೋಟು. ಮತ್ತೇನಿಲ್ಲ ಪಟಾಕಿ, ನೇರವಾಗಿ ಹೇಳ್ತೀನಿ ಕೇಳು. ಅದಕ್ಕೆ ನೀನು ಇವತ್ತೊಂಚೂರು ಮಾತಾಡೋಣ ಬಾ ಅಂತ ಇಲ್ಲಿಗೆ ಕರೆದಿದ್ದು. ಇಲ್ಲಿದ್ರೆ ನಾನೇ ನಿಮ್ಮ ಮನೆಗೆ ಬರ್ತಿದ್ದೆ. ನೀ ಇನ್ನೊಂದು ಸತಿ ಬೆಳ್ಳಿ ಸಿಗ್ತಾಳಲ್ಲ, ಅವಳ ನನ್ನ ಹತ್ರ ಯಾಕೆ ಮಾತಾಡೋಲ್ಲ ಅಂತ ಒಂಚೂರು ಕೇಳಿ ಹೇಳ. ನಾ ಅವ್ರ ಮನೆಗೆ ಹೋದರೂ ಬೇಡ ಅಂತ ಹೇಳ್ತಾಳೆ. ಎಂತಕ್ಕೆ ಅಂತ ಒಂಚೂರು ಕೇಳಿ ಹೇಳು. ಅಂಥ ತಪ್ಪು ನಾನು ಏನು ಮಾಡೀನಿ? ಅದು ಏನಾಯ್ತು ಗೊತ್ತಾ, ಹಾಲ್ ಟಿಕೆಟು ಅವ್ರ ಮನೇಲಿ ಹೀಗೆಲ್ಲ ಆಗಿತ್ತಲ್ಲ, ಒಂಚೂರು ಹಾಲ್ ಟಿಕೆಟು ತೊಗೊಂಬಂದು ಕೊಡು ಅಂತ ಹೇಳಿದ್ಲು ಕಣ. ಅಂದರೆ ಅವ್ರ ಅಪ್ಪಗೆ ಹಿಂಗೆ ಆಗಿರಲಿಲ್ಲ, ಹುಷಾರಿರಲಿಲ್ಲ ಅವಾಗ ತುಂಬ. ಮನೆಯಲ್ಲೇ ಇದ್ಲು ಅವಳು. ನಾನು ಹೋಗೋಕ್ಕಂತಲೇ ಹೊರಟೆ. ಅದು ಹೋಗಿದ್ರು ಅಲ್ಲಿ ಕೊಡ್ತಿರ್ಲಂತೆ ಬಿಡು. ಅವ್ರ ಹಾಲ್ ಟಿಕೆಟ್ ಅವರೇ ತರಬೇಕಂತೆ. ಆದರೆ ನಂಗೆ ಹೋಗೋಕ್ಕೆ ಆಗಿರಲ್ಲ. ನಾನು ಸುಳ್ಳು ಹೇಳಲ್ಲ, ಹೋಗೋಕ್ಕೆ ಆಗಿರಲ್ಲ. ಯಾಕೆ ಅಂದರೆ ನಮ್ಮಮ್ಮ ಖಂಡಿತ ಅವತ್ತು ಹೋಗಲೇಬೇಡ ಅಂತ ಹಠ ಮಾಡಿಬಿಡ್ತು ಕಣ. ನಾನು ಫೋನಲ್ಲಿ ಮಾತಾಡ್ತಿದ್ನಾ, ಹಿಂಗೆ ಹಾಲ್ ಟಿಕೆಟ್ ತರಕ್ಕೆ ಹೋಗ್ತಿದ್ದೀನಿ, ಅದು ಬೆಳ್ಳಿ ಹಾಲ್ ಟಿಕೆಟ್ ಅಂತ ಗೊತ್ತಾಯ್ತು ನಮ್ಮಮ್ಮಗೆ. ಅದಕ್ಕೆ ನೀ ಹೋಗೋಕ್ಕೆ ಕೂಡ್ದು ಅಂತ ಏನೇನೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತು. ಹಂಗಾಗಿ ಹೋಗ್ಲ ನಾನು. ಅವಳಿಗೆ ಅದೇ ಸಿಟ್ಟು. ನಮ್ಮನೇಲಿ ಏನು ಸಮಸ್ಯೆ ಆಗಿದೆ ಅಂತ ಒಂಚೂರು ಅರ್ಥ ಮಾಡ್ಕೋಬೇಕಾ ಬೇಡ? ನಾನೇನಾರು ಬೇಕಂತ ಹೋಗದೆ ಇರ್ತೀನಾ? ನಿಮ್ಮಮ್ಮ ಯಾಕೆ ಹೋಗೋದು ಬೇಡ ಅಂದಿದ್ದು? ಹಾಲ್ ಟಿಕೆಟ್ ತಂದು ಕೊಟ್ಟಿದ್ರೆ ಏನಾಗ್ತಿತ್ತು? ಅದಕ್ಕೆ ಯಾಕೆ ಬೇಡ ಅಂದ್ರೆ ಅವರು? ಪಟಾಕಿ, ತುಂಬ ಅಮಾಯಕನ ಥರ ಮಾತಾಡಬೇಡ ಆತ. ನಾನು ಬೆಳ್ಳಿ ಹತ್ರ ಮಾತಾಡೋದು ನಮ್ಮಮ್ಮಗೆ ಇಷ್ಟ ಆಗಲ್ಲ, ಅದಕ್ಕೆ ಬೇಡ ಅಂದಿದ್ದು. ಅದೇ ಯಾಕೆ ಅಂತ. ನೀನು ಬೆಳ್ಳಿ ಹತ್ರ ಮಾತಾಡೋದು ನಿಮ್ಮಮ್ಮಗೆ ಯಾಕೆ ಇಷ್ಟ ಆಗಲ್ಲ? ನಮ್ಮಮ್ಮಗೆ ಹಾಗೇನಿಲ್ಲಪ್ಪ. ನಾ ಬೆಳ್ಳಿ ಮನೆಗೆ ಹೋಗ್ತೀನಿ ಅಂದರೂ ಏನು ಅನ್ನಲ್ಲ, ಬೆಳ್ಳಿ ಹತ್ರ ಮಾತಾಡ್ತೀನಿ ಅಂದರೂ ಏನೂ ಅನ್ನಲ್ಲ. ಮಾರಯ್ಯ, ನಿಂಗೆಲ್ಲ ಬಿಡಿಸೇ ಹೇಳಬೇಕು.
ನಮ್ಮ ಅಮ್ಮಗೆ ನಾನು ಬೆಳ್ಳಿನ ಲವ್ ಮಾಡ್ತಿದ್ದೀನೇನೋ ಅಂತ ಅನುಮಾನ. ಈ ಗುಬ್ಬಿ ಎಂತಕ್ಕಲ್ಲಿ ಹೋಗಿಯೇ? ಎಂತಕ್ಕವ್ರ ಮಾತು ಕೇಳಿಸ್ಕೊತಿದ್ದೀಯ ನೀನು? ಸುಮ್ಮನೆ ಇರ, ಇದು ಕೇಳಿಸ್ಕೊಂಡ್ಬಿಟ್ಟು ನಿಂಗೇನಾಟ? ನಿಂಗೆ ಎಷ್ಟು ಬೇಕೋ ಅಷ್ಟು ಹಂಗೆ ತಿನ್ಕಾದ್ರಲ್ಲಿ, ನನ್ನ ಸುದ್ದಿ ಮಾತ್ರ ಬರಬೇಡ. ನಿಮ್ಮ ಅಮ್ಮನ ಅನುಮಾನ ಅಷ್ಟೇ, ನೀನೇನು ಬೆಳ್ಳಿನ ಲವ್ ಮಾಡ್ತಿಲ್ಲಲ್ಲ. ಈ ಪಟಾಕಿ ಏನಾಯಿತು? ಗೊತ್ತಿದ್ದು ಮಾತಾಡ್ತೀಯಲ್ಲ, ನಾನೆಲ್ಲಿ ಹಂಗೆ ಹೇಳಿದೆ? ಸರಿ ಬಿಡು. ಮತ್ತೆ ಬೆಳ್ಳಿ ಯಾಕೆ ನಿನ್ನ ಹತ್ರ ಮಾತಾಡಲ್ಲ ಅನ್ನೋಕ್ಕೆ ಉತ್ತರ ನಿನ್ನ ಹತ್ರನೇ ಅದೆಯಲ್ಲ. ನೀ ಇದೇ ಥರ ಏನೋ ಬಿಹೇವ್ ಮಾಡಿರ್ತೀಯ ಅವಳೆದ್ರಿಗೆ, ಅದಕ್ಕೆ ಅವಳಿಗೆ ಬೇಜಾರಾಗಿದೆ. ಅಥವಾ ಯಾರೋ ನೋಡಿ ಏನು ಹೇಳಿರೋ ಎಂಥದೋ. ಗಾಡ್ ಪ್ರಾಮಿಸ್ ನನ್ನ ಹತ್ರ ಈ ಬಗ್ಗೆ ಏನೂ ಮಾತಾಡಲ್ಲ ಬೆಳ್ಳಿ. ಅಲ್ಲ, ಅವತ್ತಷ್ಟು ಮಾತಾಡೋಕ್ಕೆ ಟೈಮೂ ಇರಲಿಲ್ಲ ಬಿಡು. ಅವಳಿಗೆ ಅದು ಇಷ್ಟ ಆಗಲೇನೋ, ಅದಕ್ಕೆ ನಿನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ. ಸುಮ್ಮನೆ ಇದ್ಬಿಡು. ಬೇಡ ಅಂದ್ರೂ ಅವಳಿಗೆ ಮತ್ತೆ ಯಾಕೆ ತೊಂದರೆ ಕೊಡ್ತೀಯ? ನೋಡು, ನಿಮ್ಮಮ್ಮ ನಿನ್ನನ್ನೇ ಅಷ್ಟು ಸ್ಟ್ರಿಕ್ಟ್ ಮಾಡ್ಯಾರೆ ಅಂತ ಹೇಳ್ತೀಯ. ಎಲ್ಲೋ ಯಾರ ಹತ್ರ ಏನಾದರೂ ಹೇಳಿರ್ಬೋದು ಕಣ ಅವರು, ಅದಕ್ಕೆ ಅವಳಿಗೆ ಹರ್ಟ್ ಆಗ್ಯದೇನೋ. ಹೌದು, ಅವಳ ಜಾಗ್ರತೆ ಅವಳು ಮಾಡಲೇಬೇಕಾಗ್ತದಲ್ಲ. ಸುಮ್ಮನೆ ಯಾಕೆ ಅವಳು ಮಾತು ಕೇಳ್ಬೇಕು ಹೇಳೋ? ಅದಕ್ಕೆ ಹಂಗೆ ಮಾಡ್ತಾ ಇದ್ದಾಳೆ. ಸುಮ್ಮನೆ ಬಿಟ್ಬಿಡು ಅವಳ ಪಾಡಿಗೆ ಅವಳನ್ನು. ಎಷ್ಟು ಸಲೀಸು ಹೇಳ್ತಾನಲ್ಲ ಬಿಟ್ಬಿಡು ಅಂತ. ಇವನು ಹೇಳ್ದಷ್ಟು ಸುಲಭದಲ್ಲಿ ಆತದ ಅದು? ಇವನು ಮಾತಾಡ್ತಿರೋದು ನೋಡಿದ್ರೆ ಫ್ರೆಂಡು ಅಂದ್ಕೊಂಡು ಇವನೇ ಕಾಳು ಹಾಕ್ತಾ ಇದ್ದಾನ ಹೆಂಗೆ ಅಂತ ಕಡಿಕೆ. ಏನು ಯೋಚನೆ ಮಾಡ್ತಿದ್ದೀಯ ಚೋಟು? ಬೇಜಾರಾತ ನಾನು ಹೇಳಿದ್ದು? ಆದರೆ ನಾನು ಇರೋ ವಿಷಯನೇ ಹೇಳಿನಿ ನೋಡು. ನೀ ಎಂಥ ಮಾತಂತ ಆಡ್ತೀಯ ಪಟಾಕಿ? ನೀ ಹಾಗೇನೋ ಬಿಹೇವ್, ನಾನು ಆ ಥರ ಏನೋ ಒಂದು ಸತಿನೂ ತಪ್ಪಾಗಿ ಬಿಹೇವ್ ಮಾಡಲ ಅವಳ ಹತ್ರ. ಸುಮ್ಮನೆ ಇದ್ದಕ್ಕಿದ್ದಂತೆ ಹಿಂಗೆ ಮಾಡ್ತಾ ಇದ್ದಾಳೆ ಗೊತ್ತಾ. ಚೆನ್ನಾಗಿ ಮಾತಾಡ್ತಾನೆ ಇದ್ಲು, ಮಧ್ಯದಲ್ಲಿ ಏನಾಯಿತು ಅಂತ ನನಗೂ ಗೊತ್ತಿಲ್ಲ. ಅದಕ್ಕೆ ನೀನು ಬರೋಕ್ಕೆ ಹೇಳಿದ್ದು. ಅವಳ ಹತ್ರ ಒಂದು ಕಾರಣವನ್ನು ಕೇಳಿ ನಂಗೆ ಹೇಳು. ಏನು ಅಂತ ಗೊತ್ತಾದರೂ ಮತ್ತೆ ಖಂಡಿತ ನಾನು ಅವಳ ಹತ್ರ ಮಾತಾಡ್ಸೋಕ್ಕೆ ಹೋಗಲ್ಲ. ಸರಿ ಬಿಡು, ನೋಡ್ತೀನಿ. ಇದು ಒಂದು ಸತಿ ನಾನು ಅವಳ ಹತ್ರ ಕೇಳಿ ಅವಳು ಏನು ಹೇಳ್ತಾಳೆ ನಿಂಗೆ ಬಂದು ಹೇಳ್ತೀನಿ. ಆದರೆ ಚೋಟು, ಇನ್ನೊಂದು ಸರಿ ನಾನು ಇದನ್ನು ರಿಪೀಟ್ ಮಾಡಲ್ಲ. ನಾ ಈಗ ಬಂದು ಹೇಳಿದ ಕೂಡಲೇ ನೀವೊಂದು ಮಾತು ಹೇಳೋದು ಮತ್ತೆ ಹೋಗಿ ಅವಳಿಗೆ ಹೇಳೋದು, ಅವನ್ನೆಲ್ಲ ಮಾಡಲ್ಲ. ಇದು ಒಂದು ಸತಿ ಕೇಳಿ ಹೇಳ್ತೀನಿ ಅಷ್ಟೇ. ಅವಳು ಏನು ಹೇಳ್ತಾಳೋ ಅದನ್ನು ಕೇಳ್ಕೊಂಡು ನೀನು ಸುಮ್ಮನೆ ಇರಬೇಕು ಮಾತ್ರ. ಹ್ಞೂ ಕಣ, ಅಷ್ಟೊಂದು ಹೆಲ್ಪ್ ಮಾಡು ಸಾಕು. ಸರಿ ಬಿಡು, ಈಗ ಮನೆಗೆ ಹೋಗೋಣ. ಬತ್ತೀಯಾ ಮನೆಗೆ? ಬಂದು ಹೋಗ. ಇಲ್ಲ ಪಟಾಕಿ, ಇವತ್ತು ಬರೋಲ್ಲ, ಇನ್ನೊಂದು ದಿವಸ ಬರ್ತೀನಿ. ನೀವೊಂದು ಕೆಲಸ ಮಾಡು, ಬೆಳ್ಳಿ ಮನೆಗೆ ಹೋಗಿ ಬಂದು ಫೋನ್ ಮಾಡು, ಅವಾಗ ನಾನೇ ನಿಮ್ಮ ಮನೆಗೆ ಬರ್ತೀನಿ ಆಯ್ತಾ? ಗುಂಡ ಗುಬ್ಬಿ ಬನ್ನಿ ಮನೆಗೂ. ಗುಬ್ಬಿ, ನೀ ಇಲ್ಲೆಂತ ಮಾಡ್ತಿದ್ದೀಯಾ?